ಮಿತ್ರರೇ ನಮಸ್ಕಾರ. ಒಬ್ಬ ವ್ಯಕ್ತಿ ಎಲ್ಲರಿಗಿಂತ ಮುಂದೆ ಹೋಗುತ್ತಾನೆ. ಅವನು ಯೋಚಿಸುವುದಕ್ಕೂ ಮುಂಚೆ ಕಾರ್ಯನಿರ್ವಹಿಸುತ್ತಾನೆ. ಅವನಲ್ಲಿ ಒಂದು ಬೆಂಕಿಯಂತೆ ಉರಿಯುವ ಶಕ್ತಿ ಇರುತ್ತದೆ. ಅವನು ಸಾಮಾನ್ಯದವನು ಅಲ್ಲ, ಅವನು ಮೇಷರಾಶಿಯವನು. ಮೇಷರಾಶಿಯವರು ಹೇಗಿರುತ್ತಾರೆ ಗೊತ್ತಾ? ಅವರಲ್ಲಿ ಇರುವ 12 ವಿಶೇಷ ಲಕ್ಷಣಗಳು ನಿಮ್ಮ ಬದುಕನ್ನೇ ಬದಲಿಸಬಲ್ಲದು. ಮೇಷರಾಶಿ ಜ್ಯೋತಿಷ್ಯದಲ್ಲಿ ಮೊದಲ ರಾಶಿ. ಇದು ಆರಂಭ, ಶಕ್ತಿ ಮತ್ತು ನಾಯಕತ್ವದ ಸಂಕೇತ. ಈ ರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ಚುರುಕು, ನಿರ್ಧಾರದಲ್ಲಿ ವೇಗ. ಆದರೆ ಇವರಲ್ಲಿ ಕೆಲವು ಗಾಢ ಗುಣಗಳಿವೆ. ಅವುಗಳನ್ನು ಅರ್ಥ ಮಾಡಿಕೊಂಡರೆ ಇವರ ಜೀವನದ ದಾರಿ ಸ್ಪಷ್ಟವಾಗುತ್ತದೆ. ಲಕ್ಷಣ 1, ಧೈರ್ಯ. ಮೇಷರಾಶಿಯವರಲ್ಲಿ ಧೈರ್ಯ ತುಂಬಿರುತ್ತದೆ. ಇವರು ಭಯವನ್ನು ನೋಡಿ ಓಡುವರಲ್ಲ, ಭಯವನ್ನು ಎದುರಿಸಿ ಗೆಲ್ಲುವವರು. ಲಕ್ಷಣ 2, ನಾಯಕತ್ವ. ಮೇಷರಾಶಿಯವರು ಸಹಜ ನಾಯಕರು. ಇವರು ಯಾವಾಗಲೂ ಮುಂದೆ ನಡೆಯುತ್ತಾರೆ, ಇತರರನ್ನು ಮುನ್ನಡೆಸುತ್ತಾರೆ. ಮನೋವಿಜ್ಞಾನ ಹೇಳುತ್ತದೆ ಇವರು ಡಾಮಿನೆಂಟ್ ಪರ್ಸನಾಲಿಟಿ ಹೊಂದಿರುವವರು. ಲಕ್ಷಣ 3, ತಕ್ಷಣದ ನಿರ್ಧಾರ. ಮೇಷರಾಶಿಯವರು ಯೋಚನೆ ಮಾಡುತ್ತಲೇ ಕಾಲ ಕಳೆಯುವುದಿಲ್ಲ. ಇವರು ತಕ್ಷಣ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆದರೆ ಕೆಲವೊಮ್ಮೆ ಇದೇ ತ್ವರಿತ ನಿರ್ಧಾರ ಸಮಸ್ಯೆಗೂ ಕಾರಣವಾಗಬಹುದು. ಲಕ್ಷಣ 4, ಸ್ಪರ್ಧಾತ್ಮಕ ಮನೋಭಾವ. ಇವರು ಯಾವಾಗಲೂ ಗೆಲ್ಲಬೇಕು ಎಂದು ಬಯಸುತ್ತಾರೆ. ಸ್ಪರ್ಧೆ ಇವರಿಗೆ ಒಂದು ಆಟವಲ್ಲ, ಅದು ಅವರ ಬದುಕಿನ ಭಾಗ. ಲಕ್ಷಣ 5, ಆತ್ಮವಿಶ್ವಾಸ. ಮೇಷರಾಶಿಯವರು ತಮ್ಮ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಳ್ಳುತ್ತಾರೆ. ನಾನು ಮಾಡಬಹುದು ಎಂಬ ನಂಬಿಕೆ ಇವರಲ್ಲಿ ಹೆಚ್ಚಾಗಿರುತ್ತದೆ. ಲಕ್ಷಣ 6, ಕೋಪ. ಇವರು ಬೇಗ ಕೋಪಗೊಳ್ಳುತ್ತಾರೆ. ಆದರೆ ಒಳ್ಳೆಯ ವಿಷಯ ಏನೆಂದರೆ ಅವರ ಕೋಪ ಕೂಡ ಬೇಗ ತಣಿಯುತ್ತದೆ. ವೈಜ್ಞಾನಿಕವಾಗಿ ಇದು ತ್ವರಿತ ಭಾವನಾತ್ಮಕ ಪ್ರತಿಕ್ರಿಯೆ. ಲಕ್ಷಣ 7, ಸತ್ಯವಂತಿಕೆ. ಮೇಷರಾಶಿಯವರು ಸತ್ಯವನ್ನು ನೇರವಾಗಿ ಹೇಳುತ್ತಾರೆ. ಇವರಿಗೆ ಸುಳ್ಳು ಹೇಳುವುದು ಇಷ್ಟವಿಲ್ಲ. ಲಕ್ಷಣ 8, ಸಾಹಸ ಪ್ರಿಯತೆ. ಇವರು ಹೊಸ ಅನುಭವಗಳನ್ನು ಹುಡುಕುತ್ತಾರೆ. ಸಾಹಸ ಇವರಿಗೆ ಜೀವ. ಲಕ್ಷಣ 9, ಅಹಂಕಾರ. ಕೆಲವೊಮ್ಮೆ ಇವರ ಆತ್ಮವಿಶ್ವಾಸ ಅಹಂಕಾರವಾಗುತ್ತದೆ. ಇದು ಅವರ ಸಂಬಂಧಗಳಿಗೆ ಅಡ್ಡಿಯಾಗಬಹುದು. ಲಕ್ಷಣ 10, ಸಹಾಯ ಮನೋಭಾವ. ಮೇಷರಾಶಿಯವರು ಇತರರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಇವರು ಹೃದಯದಿಂದ ಒಳ್ಳೆಯವರು. ಲಕ್ಷಣ 11, ಸ್ವಾತಂತ್ರ್ಯ ಪ್ರೀತಿ. ಇವರಿಗೆ ಸ್ವಾತಂತ್ರ್ಯ ತುಂಬಾ ಮುಖ್ಯ. ಯಾರಾದರೂ ಇವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ಇಷ್ಟವಾಗುವುದಿಲ್ಲ. ಲಕ್ಷಣ 12, ಶಕ್ತಿ ಮತ್ತು ಉತ್ಸಾಹ. ಮೇಷರಾಶಿಯವರು ಯಾವಾಗಲೂ ಶಕ್ತಿಯಿಂದ ತುಂಬಿರುತ್ತಾರೆ. ಇವರು ಕುಳಿತುಕೊಳ್ಳುವವರಲ್ಲ, ಯಾವಾಗಲೂ ಏನಾದರೂ ಮಾಡುತ್ತಿರುತ್ತಾರೆ. ಕೊನೆಯದಾಗಿ ಹೇಳುವುದೇನೆಂದರೆ ಮೇಷರಾಶಿಯವರು ಬೆಂಕಿಯಂತೆ. ಸರಿಯಾಗಿ ಬಳಸಿದರೆ ಬೆಳಕು ಕೊಡುತ್ತಾರೆ, ತಪ್ಪಾಗಿ ಬಳಸಿದರೆ ಸುಡುತ್ತಾರೆ. ಆದ್ದರಿಂದ ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಇವರು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುತ್ತಾರೆ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.